ಇಲ್ಲಿವರೆಗೆ ಕೆಲವು ಯಾಕೆ ಅಂದರೆ ನಾವು ಟೈಟ್ ಮಾಡಿರಲ್ಲ, ಅಂದರೆ ಒಂದು ಜವಾಬ್ದಾರಿಯುತವಾಗಿ ಸಂಸ್ಥೆಯನ್ನು ಬೆಳೆಸಬೇಕಾದಾಗ ಅದು ತಳಮಟ್ಟದಲ್ಲಿ ಬೇರೂರಬೇಕಾಗ್ತದೆ. ಹಾಗಾಗಿ ನಾನು ಕೆಲವನ್ನ ಕಂಡೀಷನ್ ಹಾಕಿರಲಿಲ್ಲ. ಇನ್ನು ಮುಂದೆ ಖಂಡಿತ ಕಾನೂನು ಅಡಿ ಒಳಗಡೆ ಕಂಡೀಷನ್ನ ಹಾಕಿ ಯಾವ ರೀತಿ ಎಲ್ಲ ನಮಸ್ತೆ, ನನ್ನ ಹೆಸರು ಗಣೇಶ್ ಗೌಡ್ರು ಅಂತ. ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತೊಂದು ದಿನ ನಾವು ಮಂತ್ಲಿ ಮೀಟಿಂಗ್ ಮಾಡ್ತಾ ಇರ್ತೇವೆ. ಇಡೀ ರಾಜ್ಯ ಮಟ್ಟದ ಹಲವು ಜಿಲ್ಲೆಗಳಿಂದ ಕೆಲವು ಪದಾಧಿಕಾರಿಗಳು ಬಂದಿದ್ದರು. ಈ ಕಾರ್ಯಕ್ರಮವ ನಾವು ಸಂಸ್ಥೆಯನ್ನು ಯಾವ ರೀತಿ ಬೆಳೆಸಬೇಕು, ಮುಂದೆ ಯಾವ ರೀತಿ ಬೆಳವಣಿಗೆಯನ್ನು ತಗೊಂಡೋಗಬೇಕು ಅನ್ನೋ ಒಂದು ಕಾರಣದಿಂದ ಕೆಲವು ಪದಾಧಿಕಾರಿಗಳನ್ನು ಈ ಮೀಟಿಂಗ್ಗೆ ಆಹ್ವಾನ ಮಾಡಿದ್ದೆ. ಎಲ್ಲ ಬಂದಿದ್ದರು. ಅವರ ಸಲಹೆ ಸೂಚನೆಗಳನ್ನು ನನಗೂ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಏನು ರಾಜ್ಯದಲ್ಲಿ ಕೆಲವು ವಿಷಯಗಳು ಚರ್ಚೆ ಆಗ್ತಾ ಇರ್ತವೆ, ಆಗುವವುಗಳು ಯಾವುದೇ ಕೆಟ್ಟದ ಒಂದು ವಿಷಯಗಳನ್ನು ಯಾರೂ ಕೂಡ ಮಾಡಬಾರ್ದು. ನಾವು ಯಾವ ರೀತಿ ನಮ್ಮ ಸಂಸ್ಥೆ ಕಡೆಯಿಂದ ಏನು ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕು, ಸಾಮಾಜಿಕ ಕಳಕಳಿ ಕೆಲಸವನ್ನು ನಾವು ನಮ್ಮ ಸಂಸ್ಥೆ ಕಡೆಯಿಂದ ಏನೇನು ಮಾಡಬೇಕು ಅಂತ ಎಲ್ಲವನ್ನು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು ನನ್ನ ಜೊತೆ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಮಾಡಿದ್ದಾರೆ. ಅವರಿಗೆಲ್ಲ ಬಂದಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಕರುನಾಡ ನಿಧಿ ಪತ್ರಿಕೆ ಹಾಗೂ ಒಂದು ಮೀಡಿಯಾ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್, ನನಗೆ ಈಗ ಒಂದು 8 ಜನ ಇವತ್ತೊಂದು ದಿನ ಸದಸ್ಯತ್ವ ತೊಗೊಂಡಿದ್ದಾರೆ. ಯಾವ ರೀತಿ ಜಿಲ್ಲಾ ಅಧ್ಯಕ್ಷಗಳು ಏನು ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ರೀತಿ ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋ ಒಂದು ಕಾರಣದಿಂದ ಅವ್ರಿಗೂ ಕೂಡ ಈಗ ಕೆಲವರೆಲ್ಲ ಒಂದು 3 ಜಿಲ್ಲೆಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇನೆ. ನಮ್ಮ ನಾಗಮಣಿ ಅವ್ರನ್ನೂ ಕೂಡ ನಮ್ಮ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು, ಹಾಗೆ ಆ ಉಸ್ತುವಾರಿಯನ್ನು ರಾಜ್ಯ ಮಟ್ಟದಲ್ಲಿ ಕೆಲವು ವಿಷಯಗಳಲ್ಲಿ ಅವ್ರಿಗೂ ಕೂಡ ಒಂದು ಉಸ್ತುವಾರಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅಧ್ಯಕ್ಷರಾಗಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಹಾಗೆ ಕೆಲವ್ರನ್ನೆಲ್ಲ ಇನ್ನೂ ಹಲವಾರು ಪದಾಧಿಕಾರಿಗಳನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇನೆ. ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಇಲ್ಲೇ ಇದ್ದಾರೆ ನಾಗಮಣಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ನಾನು ಇಲ್ಲಿವರೆಗೂ 6 ವರ್ಷ ಆಯಿತು. ಈ ನವಂಬರ್ ಬಂದರೆ ನಮ್ಮ ಸಂಸ್ಥೆಯನ್ನು ಹುಟ್ಟಾಕಿ 6 ವರ್ಷ ಆಗಿದೆ. ಇಲ್ಲಿವರೆಗೆ ಕೆಲವು ಯಾಕೆ ಅಂದರೆ ನಾವು ಟೈಟ್ ಮಾಡಿರಲ್ಲ, ಅಂದರೆ ಒಂದು ಜವಾಬ್ದಾರಿಯುತವಾಗಿ ಸಂಸ್ಥೆಯನ್ನು ಬೆಳೆಸಬೇಕಾದಾಗ ಅದು ತಳಮಟ್ಟದಲ್ಲಿ ಬೇರೂರಬೇಕಾಗ್ತದೆ. ಹಾಗಾಗಿ ನಾನು ಕೆಲವನ್ನ ಕಂಡೀಷನ್ ಹಾಕಿರಲಿಲ್ಲ. ಇನ್ನು ಮುಂದೆ ಖಂಡಿತ ಕಾನೂನು ಅಡಿ ಒಳಗಡೆ ಕಂಡೀಷನ್ನ ಹಾಕಿ ಯಾವ ರೀತಿ ಎಲ್ಲ ನಮ್ಮ ಪದಾಧಿಕಾರಿಗಳು ಯಾರು ಪ್ರಾಮಾಣಿಕವಾಗಿ ನಾನು ಸಂಸ್ಥೆಯನ್ನು ಮುಂದಡಿಸ್ತೇನೆ, ನಿಮ್ಮ ಜೊತೆ ನಾನು ನಿಲ್ತೀನಿ ಅಂತ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಖಂಡಿತವಾಗಿಯೂ ನಮ್ಮ ಕಡೆಯಿಂದ ನಾನು ಅವ್ರನ್ನ ಬೆನ್ನೆಲುಬಾಗಿ ನಿಂತು ಯಾವುದೇ ಸಂದರ್ಭದಲ್ಲಾಗಲಿ ಯಾವ 24 ಅವರ್ಸು ಅವ್ರಿಗೆ ಕಾಲ್ ಮಾಡಿದ್ರೂ ಕೂಡ ನಾನು ಅವ್ರಿಗೆ ಗೌರವ ಕೊಟ್ಟು ಅವ್ರಿಗೆ ಆಗುವವುಗಳನ್ನು ಅರ್ಥ ಮಾಡಿಕೊಂಡು ನಾನು ಖಂಡಿತ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಅಂತ ಹೇಳಬಲ್ಲೆ. ಎಲ್ರಿಗೂ ನಮಸ್ಕಾರ. ನಾನು ಸುಶೀಲಾ ಗೌಡ, ಬೆಂಗಳೂರಿಂದ. ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮಹಿಳಾ ರಾಜ್ಯಾಧ್ಯಕ್ಷರು, ಹಾಗೆ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂಸ್ಥಾಪಕರು ಅಂತ ಹೇಳಿದ್ರೆ ನಾವು ನಿಜಕ್ಕೂ ಖುಷಿ ಪಡ್ತೀವಿ. ತಿಂಗಳಿಗೊಮ್ಮೆ ನಾವು ಏರ್ಪಡಿಸ್ತಿದ್ದಂಥ ಮೀಟಿಂಗ್ಗೆ ಹಿಂದಿನಿಂದ ನಡ್ಕೊಂಬಂದಂಥ ಮೀಟಿಂಗಿಗೂ ಇವತ್ತು ಒಂದು ಏರ್ಪಡಿಸಿದಂಥ ಮೀಟಿಂಗೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹಲವಾರು ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ನೇರ ನುಡಿಯಿಂದ ಆಹ್ವಾನ ಕೊಟ್ಟಿದ್ದರು ನಮ್ಮ ಸಂಸ್ಥಾಪಕರು. ಆ ಒಂದು ಕರೆಗೆ ಗೌರವದಿಂದ, ಪ್ರೀತಿಯಿಂದ ಹಲವಾರು ಹೊರಗಡೆಯಿಂದ ಚಿಕ್ಕಮಗಳೂರು, ಗುಲ್ಬರ್ಗ, ಧಾರವಾಡ ಪ್ರೀತಿಯಿಂದ ನಮ್ಮ ಆಫೀಸ್ಗೆ ಭೇಟಿ ಕೊಟ್ಟು ಅವರ ಅನಿಸಿಕೆಗಳನ್ನು ಇವತ್ತು ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳಲ್ಲಿ ಏನೇನೆಲ್ಲ ಬೇಸಿಕ್ ನೀಡ್ಸಿದೆ ಮತ್ತು ಆ ಒಂದು ಕರೆಗೆ ಕೊಟ್ಟು ಮನಸ್ಸು ಪೂರ್ತಿ
ರೀತಿಯಾಗಿ ಅವರ ಒಂದು ವಿಷಯಗಳನ್ನ ಹಂಚ್ಕೊಂಡ್ರು. ಯಾಕೆಂದರೆ ಶೋಷಣೆಗೊಳಪಟ್ಟಂಥ ಒಂದು ಕುಟುಂಬದಲ್ಲಿ ಸಮಸ್ಯೆ ಸಾಮಾನ್ಯವಾಗಿ ಬರುವಂಥದ್ದು. ಅಲ್ಲಿ ಏನು ಕ್ಲಿಷ್ಟಕರವಾಗಿ ಬರೋಂಥ ಸಮಸ್ಯೆಗಳು ಯಾವ್ಯಾವ ರೀತಿ ಎದುರಿಸ್ಬೋದು, ಇಲ್ಲಿಗೆ ಬಂದಂಥ ವ್ಯಕ್ತಿಗಳು ID ಕಾರ್ಡ್ ಮಾಡಿಕೊಂಡು ಈ ಸಂಸ್ಥೆಯಲ್ಲಿ ಸ್ಥಾನನ ಪಡೆದಿರೋಂಥ ವ್ಯಕ್ತಿಗಳು ಯಾವ್ಯಾವ ರೀತಿಯಲ್ಲಿ ಇವತ್ತು ನಮ್ಮ ಸಂಸ್ಥೆಯನ್ನು ಉಪಯೋಗಿಸಿ ಒಳ್ಳೆಯ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ಕೊಟ್ಟು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡೋದ್ರ ಮುಖಾಂತರ ಅವರ ಅನಿಸಿಕೆಗಳನ್ನು ಈ ಜಾಗದಲ್ಲಿ ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಿಜಕ್ಕೂ ನಾವು ಖುಷಿ ಪಡ್ತೀವಿ. ಇವತ್ತು ನಮ್ಮ ಗಣೇಶ್ ಗೌಡ್ರ ಇದರಲ್ಲಿ ಸಂಸ್ಥಾಪಕರ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ಹೆಮ್ಮೆ. ಯಾಕೆಂದರೆ ಅವರು ಇವತ್ತು ಸಾರ್ವಜನಿಕರಿಗೆ ಪಬ್ಲಿಕ್ಗೋಸ್ಕರ ಈ ಸಂಸ್ಥೆನ ಕಟ್ಟಿ ಆ ಒಂದು ಜನಗಳಿಗೆ ಇವತ್ತು ಎಲ್ಲ ರೀತಿಯಲ್ಲೂ ಇವತ್ತು ಏನೇನು ಶೋಷಣೆಗೊಳಪಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರೆಲ್ಲರಿಗೂ ಸಹ ಮುಕ್ತ ಮನಸ್ಸಿನಿಂದ ಅವರು ನೇರ ನುಡಿ ನಮಗೆ ತುಂಬಾ ಖುಷಿ ಕೊಡುತ್ತೆ. ಎಲ್ಲರೂ ಸಹ ಇದನ್ನು ಸದ್ಬಳಕೆ ಮಾಡಿಕೊಡ್ಲಿ. ಇವತ್ತು ಬಂದಂಥ ಜನಗಳಲ್ಲಿ 8 ಜನ ಇವತ್ತು ನಮ್ಮ ಒಂದು ಸಂಸ್ಥೆಗೆ ಬಂದರು, ಸೇರಿಕೊಂಡ್ರು. ಅವರು ಸಹ ಇವತ್ತು ಅವರ ಒಂದು ಏಳಿಗೆಗಳನ್ನ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ನಾವುಗಳು ನಮ್ಮ ಸಂಸ್ಥಾಪಕರ ಜೊತೆ ಬೆನ್ನಿಂದೆ ನಿಂತು ಅವರು ಕೊಟ್ಟಂಥ ಸಲಹೆಗಳನ್ನು ಮಾರ್ಗದರ್ಶನಗಳನ್ನ ಸದುಪಯೋಗಪಡಿಸ್ಕೊಳ್ತೀವಿ ಅಂತ ಹೇಳ್ತಿ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.